ಜೊತೆಯಲಿ ಜೊತೆಯಲಿ. ಬನ್ನಿ ಮೇಡಮ್, ಇವತ್ತಿಂದ ಈ ನನ್ನ ಪ್ರೈವೇಟ್ ಪ್ರಪಂಚಕ್ಕೆ ನೀವೇ ಮಹಾರಾಣಿ. Good night, senior. ಸಾರಿ ಕಣ ಜೂನಿಯರ್, ನಿನ್ನ ಸಂತೋಷನ ನಾನು ಕಿತ್ಕೋತಾ ಇದ್ದೀನಿ. ಹೆಂಡತಿಯಾಗಿ ನಿನ್ನನ್ನು ಸುಖವಾಗಿ ಇಟ್ಕೊಳಕ್ಕಾಗ್ತಾ ಇಲ್ಲ. ನಾನಿನ್ನೂ ಹಿಂಗೆ ಪರೀಕ್ಷೆ ಮಾಡ್ತಿದ್ಯಾ ರಂಗ? ಬೆಟ್ಟದಷ್ಟು ಪ್ರೀತಿಸೋ ಗಂಡನ ನಾನಾಗಿ ನಾನೇ ದೂರ ತಳ್ತಾ ಇದ್ದೀನಿ, ನಿರಾಶೆ ಮಾಡ್ತಾ ಇದ್ದೀನಿ. ಯಾವತ್ತೋ ಮಾಡಿದ ತಪ್ಪು ಈಗಲೂ ನನ್ನನ್ನು ಚುಚ್ಚಿ ಚುಚ್ಚಿ ಕಾಡ್ತಾ ಇದೆ. ಅದರಿಂದ ಆಚೆ ಬರೋಕ್ ಆಗ್ತಾನೆ ಇಲ್ಲ ನನಗೆ. ಕರುಣೆ ತೋರ್ಸು ರಂಗ, ಆ ಕೆಟ್ಟ ನೆನಪಿಂದ ಆಚೆ ಬರೋಂಥ ಶಕ್ತಿ ಕೊಡು ನನಗೆ. ಆ ಹಳೆ ನೆನಪನ್ನೆಲ್ಲ ಕೊಂದು ಬಿಡು ರಂಗ. ಶಾಲಿನಿ, ಈ ನನ್ನ ಪಕ್ಕದಲ್ಲಿ ಒಂದೇ ಒಂದು ಸೆಕೆಂಡ್ ಇಲ್ಲ ಅಂದು ನನಗೆ ಎಚ್ಚರ ಆಗ್ಬಿಡುತ್ತೆ. ಟೈಮ್ ಆಗಿದೆ, ಬನ್ನಿ ಮಲ್ಕೊಳ್ಳೋಣ. ಬನ್ನಿ. ವಯಸ್ಸಾದ್ಮೇಲೆ ಒಂಟಿ ಆಗಿರಬಾರ್ದಪ್ಪ. ಭಗವಂತ, ನನ್ನ ಮೊಮ್ಮಗನಿಗೆ ಜೊತೆ ಕೊಟ್ಬಿಟ್ಟು ನನ್ನನ್ನು ಒಂಟಿ ಮಾಡಿಬಿಟ್ಟಿಯಲ್ಲ. ನಿನಗೇನೋ ಲಕ್ಷ್ಮೀ ಪದ್ಮಾವತಿ ಅಂತ ಇಬ್ಬಿಬ್ಬರು ಜೊತೆಗಿದ್ದಾರೆ. ನನ್ನ ಥರ ಒಂಟಿಯಾಗಿರೋ ಕಷ್ಟ ಏನು ಅಂತ ಗೊತ್ತಾಗುತ್ತೆ.
love you. I love you. I love you. ಜೀವ ಹೂವಾಗಿದೆ, ಭಾವ ಜೇನಾಗಿದೆ, ಬಾಳು ಹಾಡಾಗಿದೆ, ನಿನ್ನ ಸೇರಿ ನಾನು. ಜೀವ ಹೂವಾಗಿದೆ, ಭಾವ ಜೇನಾಗಿದೆ, ಬಾಳು ಹಾಡಾಗಿದೆ, ನಿನ್ನ ಸೇರಿ ನಾನು. ಜೀವ ಹೂವಾಗಿದೆ. I love you. I love you. I love you. ಕನಸಿನಲ್ಲಿ ಆ ಮುತ್ತಿ ಬಂದ್ಬಿಟ್ಲ. ಅದು ಹಾಟ್ ಹೇಳ್ಕೊಂಡು ಹೂವು ಕೊಟ್ಟು ರಾಮ ರಾಮ ಎಂಥ ಕನೆಕ್ಷನ್ ಕೊಡ್ತಾ ಇದೆಯಪ್ಪ ನೀನು. ನನ್ನಂತ ನನಗೆ ಅವಳಂತ ಅವಳ ಜೋಡಿನ ಕೆಟ್ಟ ಬಾಬು ನೆನೆಸ್ಕೊಂಡೇ ಒಂಥರ. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ. ಸರಿಯಪ್ಪ. ಸರಿ. ಶಾಲಿ ಬಾಮ್ಮ ಇಲ್ಲಿ. ನನ್ನ ಎದುರಿಗೆ ಬಾಮ್ಮ. ಬಂದ್ಯಾ? ಹ್ಞೂ ಮಾವ, ಬಂದಿದ್ದೀನಿ. ಯಾಕೆ? ಅದೃಷ್ಟ ಲಕ್ಷ್ಮಿನ ನೋಡಿದ್ದಾಯ್ತು. ಇನ್ನಿವತ್ತೆಲ್ಲ ಒಳ್ಳೆಯದೇ ಆಗತ್ತೆ. ಮಾವ, ಇಷ್ಟು ದೊಡ್ಡ ಮಾತನ್ನ ಆಡಬೇಡಿ. ತುಂಬ ಕಷ್ಟ ಅನ್ನಿಸ್ತಾ ಇದೆ. ಹ್ಞೂ ರೀ, ಹಾಗೆಲ್ಲ ಸಾಮಾನ್ಯ ಮನುಷ್ಯನ ದೇವ್ರ ಹತ್ರಕ್ಕೆ ಏರಿಸ್ಬೇಡಿ. ಏಕೆ? ನಿನ್ನ ಮಗನ ನೀನು ಅದೃಷ್ಟವಂತ ಅಂತ ಹೇಳ್ತಾ ಇರಲಿಲ್ವಾ? ಬೆಳಿಗ್ಗಾಗಿ ಎದ್ದೇಟಿಗೆ ಅವ್ನ ಮುಖ ನೋಡ್ತಾ ಇರಲಿಲ್ವಾ? ಹಾಗಂತ ಅವನು ಇವಳು ಒಂದೇ ಅಂತ ಹೇಳಕ್ಕಾಗುತ್ತಾ? ಖಂಡಿತ ಅಲ್ಲ. ಅವನಿಗಿಂತ 10 ಪಟ್ಟು ಒಳ್ಳೆಯ ಗುಣ, ನಡತೆ, ಗಾಂಭೀರ್ಯ ಇದೆ ನನ್ನ ಸೊಸೆಗೆ. ಇದನ್ನೇ ಬೇಡ ಅನ್ನೋದು. ಯಾರ್ಯಾರನೋ ಹೊಗಳೋ ಉತ್ಸಾಹದಲ್ಲಿ ನನ್ನ ಮಗನ ಕೇವಲ ಮಾಡಬೇಡಿ. ವಾಟ್? ಯಾರ್ಯಾರವನ? ಶಾಂತಿ, ಅವಳನ್ನ ಯಾರೋ ಅಂತಿದೀಯಾ? ನಿನ್ನ ಮಗಳ ಸ್ಥಾನ ತುಂಬೋಕೆ ಬಂದಿರೋದು ಅವಳು. ಪ್ರೀತಿಯಿಂದ ನಡ್ಕೊಳ್ಳೋದನ್ನ ಕಲ್ತ್ಕೋ. ಏನ್ರಿ ನೀವು ನಿನ್ನೆ ಮೊನ್ನೆ ಬಂದವಳ ಮುಂದೆ ನನಗೆ ಉಪದೇಶ ಮಾಡ್ತಾ ಇದ್ದೀರಾ? ನಿನ್ನ ನಡವಳಿಕೆ ಆಗಿದೆ.
ಹುಟ್ಟಿದ ಮನೆ, ಅಪ್ಪ ಅಮ್ಮ, ಒಡಹುಟ್ಟಿದವ್ರನ್ನೆಲ್ಲ ಬಿಟ್ಟು ನಮ್ಮನ್ನ ನೆಚ್ಕೊಂಡ್ ಬಂದಿದೆ ಮಗು. ಅವಳನ್ನ ಹೊರಗೆ ನೋಡ್ತಾರ ನೋಡಿದ್ರೆ ನಿನ್ನ ಘನತೆ ತಾನೇ ಕಮ್ಮಿ ಆಗೋದು. ಮಾವ, ಅತ್ತೆಗೇನು ಹೇಳ್ಬೇಡಿ, ಅವ್ರು ನನ್ನ ಮಗಳ ತರ ನೋಡ್ಕೋತಾ ಇದ್ದಾರೆ. ಕೇಳಿದೀಯ? ನೀನು ಅವಳನ್ನ ದೂರ ಇಡ್ತಾ ಇದ್ರು ಅವಳನ್ನ ಬಿಟ್ಕೊಡೋದಕ್ಕೆ ತಯಾರಾಗಿಲ್ಲ. ಇದನ್ನ ದೊಡ್ಡತನ ಅಂತ ಅನ್ನೋದು. ಹಾಗಾದ್ರೆ ನನಗೆ ದೊಡ್ಡತನ ಇಲ್ಲ, ನನಗಿರೋದು ಬರೀ ಸಣ್ಣ ಬುದ್ಧಿನೇ ಅಲ್ವಾ? ಮಾತಿಗೆ ಮಾತು ಹೀಗೆ ಬೆಳೆಸ್ತಾ ಹೋದ್ರೆ ಅದನ್ನ ಸಣ್ಣತನ ಅಂತ ಕರೆಯೋದು. ಈಗ ಅದೆಲ್ಲ ಬೇಡ, ಒಂದು ನಿಮಿಷ ಬಾಯ್ಲಿ ಬಾಮ್ಮ, ಬಾಯ್ಲಿ. ಅವಳ ಹೆಗಲ ಮೇಲೆ ಕೈ ಹಾಕು, ಬಾಯ್ಲಿ ನೋಡು. ನೋಡಿದ್ರೆ ಇದು ಅತ್ತೆ ಸೊಸೆ ಎಂದರೆ. ಇನ್ನು ಮುಂದೆ ಯಾವಾಗಲೂ ನೀವಿಬ್ರು ಹೀಗೆ ಇರಬೇಕು, ಸರಿನಾ? ಹತ್ರ ನಿಲ್ಸಿದ ಮಾತ್ರಕ್ಕೆ ನಿನ್ನ ಒಪ್ಕೋತೀನಿ ಅಂತ ಅಂದ್ಕೋಬೇಡ. ಸದ್ಯದಲ್ಲೇ ನೀನು ಈ ಮನೆ ಬಿಟ್ಟು ಹೋಗೇ ಹೋಗ್ತೀಯ. ಆಯ್ತು, ಇನ್ಮೇಲೆ ಇವಳನ್ನ ಅರ್ಗಿಣಿ ಥರ ನೋಡ್ಕೋತೀನಿ. ಸಂತೋಷನಾ? ಬೇಜಾರು ಮಾಡ್ಕೋಬೇಡ ಕಣಮ್ಮ. ಮದುವೆ ಆದ ಹೊಸರಲ್ಲಿ ಹೀಗೆಲ್ಲ ಆಗೋದು ಸಹಜ. ಹೋಗಿ ನಿನ್ನ ಕೆಲಸ ನೋಡ್ಕೋ ಹೋಗು. ಅದೇ ಬುದ್ಧಿ, ನೀವು ನಮ್ಮ ಜಮೀನನ್ನು ಫ್ಯಾಕ್ಟ್ರಿಯವ್ರು ಕೇಳಿದ್ರೆ ಕೊಡಬೇಡ ಅಂತ ಹೇಳಿದ್ರಲ್ಲ ಬುದ್ಧಿ, ಕೊಡಲ್ಲ ಅಂದಿದ್ದಕ್ಕೆ ಹಿಂಗೆ ಹಿಡ್ಕೊ ಹೊಡೆದವ್ರ ಬುದ್ಧಿ. ಕಚಡ ನನ್ನ ಮಕ್ಕಳು. ಇವನ್ ಜಮೀನಲ್ಲ, ಕರ್ನಾಟಕದಲ್ಲಿ 1 ಇಂಚು ಭೂಮಿನೂ ಸಿಗಬಾರ್ದು. ಹಂಗೆ ಮಾಡ್ತೀನಿ. ಸದ್ಯಕ್ಕೆ ಈ ಆಸೆಗಳು ಬಿಟ್ಬಿಡೋದೇ ವಾಸಿ ಅನಿಸುತ್ತೆ. ಈಗಾಗಲೇ ಟ್ರಾನ್ಸ್ಫರ್ಗೆ ಹೋಮ್ ಮಿನಿಸ್ಟ್ರಿ ಪ್ರೆಷರ್ ಸ್ಟಾರ್ಟ್ ಆಗಿದೆ. ಟ್ರಾನ್ಸ್ಫರ್ ಆರ್ಡರ್ ರೆಡಿ ಆಗ್ತಾ ಇರ್ಬೋದು. ನಿನ್ನನ್ನು ಜಬ್ಬಲ್ಪುರ್ಗೋ ಪಾಟ್ನಾಗೋ ಎಲ್ಲಿಗೋ ಟ್ರಾನ್ಸ್ಫರ್ ಮಾಡೋಕ್ಕೆ ರೆಡಿಯಾಗಿರು, ಗಂಟು ಮೊಟ್ಟೆ ಕಟ್ಕೊಂಡು ಹೋಗೋದಕ್ಕೆ. ಈಗ ನಿಂಗಿರೋದು 2 ಆಪ್ಷನ್ಸು. ಒಂದು, ಈ ಟ್ರಾನ್ಸ್ಫರ್ ಅಕ್ಸೆಪ್ಟ್ ಮಾಡಿಕೊಂಡು ಅವ್ರು ಎಲ್ಲಿಗೆ ಹಾಕ್ತಾರೋ ಅಲ್ಲಿಗೆ ಹೋಗೋದು. ಇಲ್ಲ, ಇಂಥವ್ರಿಗೆ ಸಹಾಯ ಮಾಡೋದು ಬಿಟ್ಟುಬಿಟ್ಟು ಅಧಿಕಾರಸ್ಥರಿಗೆ ಸಲಾಮ್ ಹೊಡ್ಕೊಂಡು ಕಾಲ ಕಳೆಯಬೇಕು. ಇವೆರಡನ್ನು ಬಿಟ್ಟು 3ನೇ ಆಪ್ಷನ್ ಹಿಡಿತೀನಿ. ಇದೇನು ಬುದ್ಧಿ, ಈ ಬಡವರು ಸಹಾಯ ಮಾಡೋಕ್ಕೆ ಹೋಗಿ ಇತ್ಲಾಗ ಇದೂ ಇಲ್ಲ ಅತ್ಲಾಗ ಅದೂ ಇಲ್ಲ, ಈಗ ಮಾಡ್ಕೋತಾ ಇದ್ದೀರಲ್ಲ ಬುದ್ಧಿ. ರೈಟ್ ಟೈಮಲ್ಲಿ ರೈಟ್ ಡಿಸಿಷನ್ ತಗೋತಾ ಇದ್ದೀನಿ ಮಾಚಯ್ಯ. ನೀನೇನು ಯೋಚನೆ ಮಾಡಬೇಡ, ನಿನ್ನ ಜಮೀನು ಎಲ್ಲಿಗೂ ಹೋಗಲ್ಲ. ಇನ್ನು 6 ತಿಂಗಳು ಬಿಟ್ಟು ಡೈರೆಕ್ಟ್ ವಿಧಾನಸೌಧಕ್ಕೆ ಬಾ. ಅಲ್ಲಿ ಮಂತ್ರಿ ಸೀಟಲ್ಲಿ ನಾನು ಕೂತ್ಕೊಂಡು ನಿನಗೆ ನ್ಯಾಯ ಕೊಡಿಸ್ತೀನಿ. ಒಂದು ವೇಳೆ ಮಾತಕ್ಕೆ ತಪ್ಪದೆ ಅನ್ಕೋ, ಅವತ್ತೇ ನನ್ನ ಹೆಣ ಬಿದ್ದಿರುತ್ತೆ. ಸೊ ಫೈನಲಿ ನೀನು DC ಕೆಲಸ ಬಿಟ್ಬಿಟ್ಟಲ್ವಾ? 8 ವರ್ಷದ ಹಿಂದೆ ಇದೇ DC ಕೆಲಸ ಉಳಿಸ್ಕೊಳ್ಳೋದಕ್ಕೋಸ್ಕರ ಅಲ್ವಾ ನೀನು ಆ ಪಾವನಿನ ಬಿಟ್ಟಿದ್ದು? ಇದೇ ಕೆಲಸಕ್ಕೋಸ್ಕರ ತಾನೇ ನೀನು ಅವಳು ಮೋಸ ಮಾಡಿದ್ದವಾಗ? ಇಲ್ಲ, ನಾನು ಮೋಸ ಮಾಡಿಲ್ಲ. ನಾನು ಜನಗಳಿಗೆ ಒಳ್ಳೇದು ಮಾಡಬೇಕಾಗಿತ್ತು. ಅದಕ್ಕೆ
ಮಾಡೋಕ್ಕೆ ನನಗೆ ಅಧಿಕಾರ ಬೇಕಾಗಿತ್ತು. ಆ ಅಧಿಕಾರನ ಉಳಿಸ್ಕೊಳ್ಳೋಕ್ಕೆ ನಾನು ಅವಳನ್ನ ಬಿಡಲೇಬೇಕಾಗಿತ್ತು. ಸೊ ಅದು ಮೋಸ ಅಲ್ಲ, ಜನಸೇವೆಗೋಸ್ಕರ ನಾನು ಮಾಡಿರೋ ತ್ಯಾಗ. ಹಾಗಾದರೆ ಪಾವನಿ ವಿಚಾರದಲ್ಲಿ ನಿನಗೆ ಯಾವತ್ತೂ ಅಪರಾಧಿ ಭಾವ ಮೂಡೋದಿಲ್ಲ? ಸಾಧ್ಯನೇ ಇಲ್ಲ ಪಪ್ಪ. ನನ್ನ ಕಣ್ಣು ಮುಂದೆ ಈಗ ಇರೋದು ಕೋಟ್ಯಾಂತರ ಜನರ ಭವಿಷ್ಯ. ಆ ಜನಗಳ ಭವಿಷ್ಯಕ್ಕೋಸ್ಕರ ನಾನು ಯಾರನ್ನು ಬೇಕಾದರೂ ದೂರ ಮಾಡ್ತೀನಿ, ಎಂಥವ್ರನ್ನ ಬೇಕಾದರೂ ಎದುರು ಹಾಕ್ಕೋತೀನಿ. ಇಂಥ 1000 ಜನ ಪಾವನಿಗಳು ಬಂದರೂ ಕೂಡ ನಿಂತ ಜಾಗದಲ್ಲೇ ಬಿಟ್ಬಿಡ್ತೀನಿ. ಈಗೇನೋ ಹೀಗೆ ಮಾತಾಡ್ತೀಯಪ್ಪ. ಒಂದು ವೇಳೆ ಅವಳೇ ನಿನ್ನ ಎದುರಿಗೆ ಬಂದರೆ ಆಗಲೇ ಇಷ್ಟೇ ಗಟ್ಟಿಯಾಗಿರ್ತೀಯ? ಖಂಡಿತ. ನನ್ನ ಪಾಲ್ಗೆ ಪಾವನಿ ಅನ್ನೋದು ಸತ್ತೋಗಿರೋ ವಿಚಾರ. ನಾನು ನನ್ನ ಗುರಿನ ನೆರವೇರಿಸ್ಕೊಳ್ಳೋವರೆಗೂ, ನಾನು ನನ್ನ ಗುರಿನ ಸಾಧಿಸೋವರೆಗೂ ಯಾವುದೇ ಕಾರಣಕ್ಕೂ ಅವಳನ್ನ ಜ್ಞಾಪಿಸ್ಕೊಳ್ಳಲ್ಲ. ಅಕಸ್ಮಾತ್ ಅವಳೇ ನೀನು ಹುಡ್ಕೊಂಡು ಬಂದ್ಬಿಟ್ರೆ? ಆಗ ನಾನೇ ದೂರ ಹೊರಟೋಗ್ತೀನಿ ಪಾಪ. ಹೋಗಲೇಬೇಕು. ಯಾಕೆಂದರೆ ಇಡೀ ಪ್ರಪಂಚ ನನ್ನನ್ನು ನಿಷ್ಕಳಂಕ ವ್ಯಕ್ತಿ ಅಂತ ಒಪ್ಕೊಂಡಿದ್ದಾಗಿದೆ. ಇಂಥ ಟೈಮಲ್ಲಿ ಪಾವನಿ ವಾಪಸ್ ಬಂದು ಹಳೆ ವಿಚಾರ ಎಲ್ಲ ಹೊರಗಡೆ ಬಂದರೆ ನಾನು ಕಟ್ಕೊಂಡಿರೋ ಕನಸೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ. ಇಡೀ ರಾಜ್ಯಕ್ಕಿರೋ ಒಳ್ಳೆ ಭವಿಷ್ಯ ಕೈ ತಪ್ಪೋಗುತ್ತೆ. ಸೊ ನಾನು ಅವಳನ್ನ ಹೇಟ್ ಮಾಡಲೇಬೇಕು. ಮಾಡ್ತೀನಿ ಕೂಡ. ಆದರೂ ನಿಮ್ದೆಲ್ಲ ಬರೀ ಬಾಯಿ ಮಾತು ಬಿಡಿ. ಅಲ್ಲ ರೀ, ನನ್ನ ಮಗನ ಮದುವೆಗೆ ನೀವೆಲ್ಲ ಸೇರ್ಕೊಂಡು ಎಷ್ಟು ಚೆನ್ನಾಗಿ ಕೈ ಕೊಟ್ರಿ. ನಾವೆಲ್ಲ ಮಹಿಳಾ ಸಮಾಜದವರೆಲ್ಲ ಒಂದೇ ಅಂತಿದ್ದವರು. ನನ್ನ ಮಗನ ಮದುವೆ ಎಷ್ಟು ಅದ್ದೂರಿಯಾಗಾಯ್ತು ಗೊತ್ತಾ? ಹುಡುಗಿ ವಯಸ್ಸು ಭಾರಿ ಅದ್ದೂರಿಯಾಗಿತ್ತಂತೆ. ಅಲ್ರಿ ಶಾಂತಿ, ಯಾವುದೇ ಹುಡುಗನ್ ತೋರಿಸಿದ್ರು ಕಣ್ ಸರಿ ಇಲ್ಲ, ಮೂಗ್ ಸೊಟ್ಟ, ಕುಳ್ಳಿ ಅಂತೆಲ್ಲ ಜರಿತಿದ್ರಲ್ವಾ, ಈಗೇನ್ ಮಾಡಿದ್ರಿ? 5 ವರ್ಷ ದೊಡ್ಡ ಹುಡುಗಿ ತಂದು ಕಟ್ಟಿದ್ರಂತೆ ನಿಮ್ಮ ಮಗನಿಗೆ. 5 ವರ್ಷದಂತ? ಅಯ್ಯೋ ರಾಮ, ಅವರಿಬ್ಬರದು ಸಮ ವಯಸ್ಸು ರೀ. 1-2 ತಿಂಗಳು ನನ್ನ ಮಗನಿಗಿಂತ ದೊಡ್ಡವಳಿರ್ಬೋದಷ್ಟೇ. ಹೌದಾ? ಮತ್ತೆ ಆ ಜಾನಕಮ್ಮನ್ ನೋಡ್ರಿ, ಹುಡುಗ 5 ವರ್ಷ ದೊಡ್ಡವಳು, ಮುದುಕಿ ತರ ಕಾಣ್ತಾಳೆ, ಹಾಗೆ ಹೀಗೆ ಅಂತ ಕತೆ ಕಟ್ಟೆ ಹೇಳಿದ್ರು. ನಾವೆಲ್ಲ ಕೇಳಿ ತುಂಬಾ ಬೇಜಾರು ಮಾಡ್ಕೊಂಡ್ಬಿಟ್ವಿ. ಅಯ್ಯೋ ಬಿಡಿ, 1ಕ್ಕೆ 10 ಸೇರ್ಸಿ ಹೇಳೋರು ತುಂಬ ಜನ ಇದ್ದಾರೆ. ಅದು ಏನಾಯ್ತು ಅಂದರೆ ಅವ್ರ ಮಗಳನ್ನ ನಾವು ತಂದ್ಕೊಳ್ಳಿಲ್ವಲ್ಲ, ಆ ಸಿಟ್ಟಿಗೆ ಅವಳು ಏನೇನೋ ಕತೆ ಕಟ್ಟಿ ಹೇಳಿದಾಳೆ ಅಷ್ಟೇ, ಹಾಳಾದವಳು. ಹೋಗ್ಲಿ ಬಿಡಿ. ಎಲ್ಲಿ ನಿಮ್ಮ ಸೊಸೆ ಕಾಣಿಸ್ತಿಲ್ವಲ್ಲ, ಇದ್ರೆ ಕರೀರಿ, ನೋಡ್ಕೊಂಡು ಹೋಗೋಣ. ಓ, ಅವಳು ಮನೇಲಿಲ್ಲ, ಹೊರಗಡೆ ಹೋಗಿದ್ದಾಳೆ ನಮ್ಮ ಅಭಯ್ ಜೊತೆ. ಹೌದಾ? ಬೇಗ ಬರಕ್ಕೆ ಹೇಳಿ, ನೋಡ್ಕೊಂಡು ಮಾತಾಡ್ಸ್ಕೊಂಡೇ ಹೋಗ್ತೀವಿ. ಅಲ್ಲ, ಹೊರಗಡೆ ಅಂದ್ರೆ ಇಲ್ಲ ಅಲ್ಲ, ಅವ್ರ ತಾಯಿ ಮನೆಗೆ ಬರೋದು ರಾತ್ರಿನೇ ಆಗುತ್ತೆ. ಹೌದಾ? ಏನ್ರಿ ಹಿಂಗಾಗ್ಬಿಡ್ತು? ಹೋಗ್ಲಿ ಬಿಡಿ, ನಿಮ್ಮ ಸೊಸೆ ನೋಡೋ ಅದೃಷ್ಟ ನಮಗಿಲ್ಲ. ಅದಕ್ಕೇನಂತೆ, ಇನ್ನೊಂದ್ಸತಿ ಅವಳನ್ನ ಸಮಾಜಕ್ಕೆ ಕರ್ಕೊಂಡು ಬರ್ತೀನಿ, ಅಲ್ಲೇ ನೋಡ್ತೀರಂತೆ. ಜ್ಯೂಸ್ ತರ್ತೀನಿ ರೀ.